ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆಯಾ? ಬಿಜೆಪಿಯ ಈ ತೀರ್ಮಾನಕ್ಕೆ ಬಿಜೆಪಿಯಲ್ಲೇ ಗೊಂದಲ ಇದೆ ಅಂತ ಹೇಳಲಾಗ್ತಾ ಇದೆ. ಕೋರ್ ಕಮಿಟಿ ಇದನ್ನ ಒಪ್ಪಿಲ್ಲ. ರೆಡ್ಡಿ ಬ್ರದರ್ಸ್ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಯನ್ನ ಮಾಡಿ, ಈ ಹಿಂದೆ ಸಿದ್ದರಾಮಯ್ಯನವರು ಏನು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರೋ ಅದಕ್ಕೆ ಸೆಡ್ಡು ಹೊಡೆದು ರಿವೆಂಜ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಬಳ್ಳಾರಿ ಸಹೋದರರು ಪ್ಲಾನ್ ಮಾಡಿರುವಂತಹ ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ರೆಡ್ಡಿ ಬ್ರದರ್ಸ್ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋದಕ್ಕೆ 300 ಕಿಲೋಮೀಟರ್ ನಡೆಯೋದಕ್ಕೆ ರೆಡಿ ಆಗಿದ್ದಾರೆ. ಯಾಕೆ ಎಂದರೆ, ಈಗ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಏನು ಗಲಭೆ ನಡೆಯಿತು, ಅದರಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಈ ವಿಚಾರವನ್ನ ಸಿಬಿಐಗೆ ವಹಿಸಬೇಕು ಮತ್ತು ಇಲ್ಲಿಯವರೆಗೆ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿಯನ್ನ ಬಂಧನ ಮಾಡಿಲ್ಲ. ಬಂಧನಕ್ಕೆ ಒತ್ತಾಯ ಮಾಡಿ ಸುಮಾರು 300 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ ಅಂತ ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒತ್ತಾಯಕ್ಕೆ ಬಿಜೆಪಿಯಲ್ಲಿ ಸಹಮತ ಇಲ್ಲ ಅನ್ನೋದು ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಬಳ್ಳಾರಿ ಟು ಬೆಂಗಳೂರು ನಡೆಯಲ್ವಾ ಬಿಜೆಪಿ ಪಾದಯಾತ್ರೆ? ರೆಡ್ಡಿ ರಾಮುಲು ಪಾದಯಾತ್ರೆ ಮನವಿಗೆ ಸಿಗ್ಲಿಲ್ವಾ ಗ್ರೀನ್ ಸಿಗ್ನಲ್? ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಿಬಿಐಗೆ ಕೊಡಬೇಕು ಮತ್ತು 11 ದಿನಗಳಾದ್ರೂ ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿಯನ್ನ ಬಂಧನ ಮಾಡಿಲ್ಲ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರದಲ್ಲಿ ಬಿಜೆಪಿ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ, ರೆಡ್ಡಿ ಬ್ರದರ್ಸ್ ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಸುಮಾರು 300 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ಬಹಳಷ್ಟು ಒತ್ತಾಯ ಮಾಡಿದ್ರು. ಆದ್ರೆ ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅವರ ಪಾದಯಾತ್ರೆ ಮನವಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವಂತೆ. ವಿಜಯೇಂದ್ರ ಪಾದಯಾತ್ರೆ ಪತ್ರಕ್ಕೆ ವಿಜಯೇಂದ್ರ ಅವರು ಒಂದು ಪತ್ರ ಬರೆದಿದ್ರು ಹೈಕಮಾಂಡ್ಗೆ ಅಥವಾ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಈ ತರ ಪಾದಯಾತ್ರೆ ಮಾಡ್ತೀವಿ ಅಂತ. ಅದಕ್ಕೆ ಈಗ ನೋ ಅಂತ ಹೈಕಮಾಂಡ್ ಅಂದಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಹೋರಾಟಕ್ಕೆ ಸೀಮಿತ ಮಾಡಿ ಅನ್ನುವಂತ ಸಂದೇಶ ಬಿಜೆಪಿ ವರಿಷ್ಠರು ರಾಜ್ಯ ಬಿಜೆಪಿಗೆ ಕೊಟ್ಟಿದ್ದಾರಂತೆ. ಹಾಗಾಗಿ ಕೇವಲ ಬಳ್ಳಾರಿಯಲ್ಲಿ ಜನವರಿ 17ರಂದು ಬೃಹತ್ ಹೋರಾಟಕ್ಕೆ ಮಾತ್ರ ನಿರ್ಧಾರ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಬೃಹತ್ ಹೋರಾಟ ಮಾಡೋದಕ್ಕೆ ಈಗ ಬಿಜೆಪಿ ತೀರ್ಮಾನ ಮಾಡಿದೆ. ಪಾದಯಾತ್ರೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆಯೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿ ಆಗಿದ್ರು. ತಮಗೆ ಗೊತ್ತಿದೆ ವೀಕ್ಷಕರೇ, 2012ರಲ್ಲಿ ಬನ್ನಿ ಬಳ್ಳಾರಿಗೆ ನೋಡ್ಕೋತೀವಿ ಅಂತ ಸವಾಲು ಕೊಟ್ಟಿದ್ದಂತ ರೆಡ್ಡಿ ಬ್ರದರ್ಸ್ ವಿರುದ್ಧ ವಿಧಾನಸಭೆಯಲ್ಲಿ ತೋಳ್ ತಟ್ಟಿ ಬಳ್ಳಾರಿ ಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯನವರು. ಗಣಿ ಧಣಿಗಳ ವಿರುದ್ಧ 2012ರಲ್ಲಿ ನಡೆಸಿದಂತಹ ಬಳ್ಳಾರಿ ಚಲೋ ಅಥವಾ ಪಾದಯಾತ್ರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ತಲ್ಲಣಗಳನ್ನ ಸೃಷ್ಟಿ ಮಾಡಿತ್ತು. ಅಷ್ಟೇ ಅಲ್ಲ, ಮುಂದೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾಗಿ ಗೆಲುವು ಸಾಧಿಸಿತು ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ರು. ಈ ವಿಚಾರಕ್ಕೆ ಈಗ ರೆಡ್ಡಿ ಬ್ರದರ್ಸ್ ರಿವೆಂಜ್ ಕೊಡೋದಕ್ಕೆ ರೆಡಿ ಆಗಿದ್ದು ಪಾದಯಾತ್ರೆ ಮಾಡೇ ಮಾಡ್ತೀವಿ ಅನ್ನುವಂತ ಪಟ್ಟನ್ನ ಹಿಡಿದಿದ್ರು. ಆದ್ರೆ ಈಗ ಅವರ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಗ್ಲಿಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಮಾಡ್ಲಿ ಬಿಡಿ ಪಾದಯಾತ್ರೆ ಅಂತ ಕೂಡ ಅಂದಿದ್ದರು. ಆದ್ರೆ ಈಗ ಕೇವಲ ಪ್ರತಿಭಟನೆಗೆ ಸೀಮಿತವಾಗ್ತಾ ಇದೆ.
ಸರ್ಕಾರದ ವಿರುದ್ಧ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ಒಂದು ಸಂದೇಶ ರವಾನೆ ಆಗಿದೆಯಂತೆ. ಸರ್ಕಾರದ ಎಲ್ಲ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ಅವರು ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗ್ತಾರೆ. ನಾವು ಪಾದಯಾತ್ರೆಗೆ ಒಂದು ಆಗ್ರಹವನ್ನ ಮಾಡಿದ್ದೇವೆ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದರೂ ಕೂಡ ಪಾದಯಾತ್ರೆಗೆ ವರಿಷ್ಠರು ಸಿಗ್ನಲ್ ಕೊಟ್ಟಿಲ್ವಂತೆ. ವರಿಷ್ಠರ ಗಮನಕ್ಕೆ ತಂದಿದ್ದಾರೆ. ನನಗೂ ಕೂಡ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಇದೆ, ಹೈಕಮಾಂಡ್ ಏನು ಹೇಳುತ್ತೆ ನೋಡೋಣ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಹಾಗಾದ್ರೆ ಪಾದಯಾತ್ರೆ ನಡೆಯುತ್ತಾ ನಡೆಯಲ್ವಾ? ಪಾದಯಾತ್ರೆ ಬಗ್ಗೆ ಸ್ವತಃ ಬಿಜೆಪಿ ಪಕ್ಷದಲ್ಲೇ ಆಕ್ಷೇಪಗಳಿವೆಯಂತೆ. ಯಾಕೆ ಅಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ರೆಬಲ್ ಆಗಿದ್ರು ಜನಾರ್ದನ್ ರೆಡ್ಡಿ ಅಂಡ್ ಬ್ರದರ್ಸ್, ಮತ್ತು ಸರ್ಕಾರಕ್ಕೆ ಯಾವ ರೀತಿ ಇಕ್ಕಟ್ಟನ್ನ ಸಿಲುಕಿಸಿದ್ರು, ಅಂತಹ ಪರಿಸ್ಥಿತಿ ಮತ್ತೆ ಮರುಕಳಿಸಿದ್ರೆ ಹೇಗೆ? ಈಗಲೇ ಕುರ್ಚಿಗಾಗಿ ಕಿತ್ತಾಟ ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿರುವಾಗ ವೀಕ್ ಆಗಿರುವಂತಹ ರೆಡ್ಡಿ ಬ್ರದರ್ಸ್ ಅನ್ನ ಮತ್ತೆ ಸ್ಟ್ರಾಂಗ್ ಮಾಡಿ ಅವರು ಬಂದು ಮತ್ತೆ ಕಾಂಪಿಟೇಟರ್ಸ್ ಆಗಿ ಈಗಲೇ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ನಡುವೆ ನಡೀತಾ ಇರುವಂತಹ ಗುದ್ದಾಟದ ನಡುವೆ ರೆಡ್ಡಿ ಬ್ರದರ್ಸ್ ಎಂಟ್ರಿ ಆಗಿ ರೆಡ್ಡಿ ಬ್ರದರ್ಸ್ ಜೊತೆಗೂ ಸಣಸಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಬಹಳಷ್ಟು ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಗಲಿಬಿಲಿ ಇದೆಯಂತೆ. ಹಾಗಾದ್ರೆ ಪಾದಯಾತ್ರೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂತಹ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಜನವರಿ 17ರಂದು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ. ತದನಂತರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ವಿವಿಧ ಹಂತದಲ್ಲಿ ನಾವು ಹೋರಾಟವನ್ನು ತೆಗೆದುಕೊಳ್ಬೇಕು, ಕೈಗೆತ್ಕೋಬೇಕು ಅಂತೇಳಿ ಈಗಾಗಲೇ ನಿಶ್ಚಯವನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ರೈತರಿಗೆ ಯಾವ ರೀತಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ಯಾಯ ಮಾಡ್ತಾ ಇದೆ, ದೋಖಾ ಮಾಡ್ತಾ ಇದೆ, ಇದನ್ನ ತೆಗೆದುಕೊಂಡು ಬಾಗಲಕೋಟೆನಲ್ಲಿ ಒಂದು ಬೃಹತ್ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ದಿನಾಂಕವನ್ನು ಕೂಡ ನಾವು ನಿಗದಿ ಮಾಡ್ತೇವೆ. ಜನವರಿ 17. ಎಸ್, ವಿಜಯೇಂದ್ರ ಅವರು ಆ ಕಡೆ ಈ ಕಡೆ ಜಗದೀಶ್ ಶೆಟ್ಟರ್ ಮತ್ತು ಗೋವಿಂದ ಕಾರಜೋಳ ಅವರನ್ನ ಕೂರಿಸಿ ಅಂದರೆ ಹಳೆ ಬೇರು ಹೊಸ ಚಿಗುರು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಹಿರಿಯರು ಕಿರಿಯರು ಒಗ್ಗಟ್ಟಿನಿಂದ ಮುನ್ನಡೆಯುತ್ತೇವೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುತ್ತಾ ಈಗಾಗಲೇ ತನ್ನ ಒಂದು 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 ಉತ್ಸಾಹವನ್ನ ಒಂದು ರೀತಿ ಪ್ರತಿಪಕ್ಷವಾಗಿ ಒಂದು ಗಟ್ಟಿಯಾಗಿ ರಾಜ್ಯದಲ್ಲಿ ಮಾಡಬೇಕಾದಂಥ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆಪಾದನೆಯ ನಡುವೆ ಹೊಸ ಚೈತನ್ಯವನ್ನ ಪಡೆದುಕೊಳ್ಳೋದಕ್ಕೆ ಪಾದಯಾತ್ರೆಯ ಮೂಲಕ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಹವಣಿಸ್ತಾ ಇರುವಂತಹ ಬಿಜೆಪಿಯ ಈ ಒಂದು ಉತ್ಸಾಹಕ್ಕೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ತಣ್ಣೀರೆರಚಿದೆಯಾ ಗೊತ್ತಿಲ್ಲ. ಇನ್ನಷ್ಟು ಇದರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ವೀರೇಶ್ ದಾನಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಇನ್ನು ಕ್ಲಾರಿಟಿ ಇಲ್ಲ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ. ನಾವು ಪಾದಯಾತ್ರೆ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ, ಆದರೆ ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದೀವಿ ಅಂತ. ಸೊ ಇಂತಹ ವಿಚಾರಗಳಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಆಡಳಿತ ಸರಿ ಇಲ್ಲ, ಬಳ್ಳಾರಿಯಲ್ಲಿ ಎಷ್ಟು ದೊಡ್ಡ ಗಲಭೆ ನಡೆದಿದೆ, ಪ್ರತಿಪಕ್ಷದ ನಾಯಕರಿಗೆ ರಕ್ಷಣೆ ಭದ್ರತೆ ಇಲ್ಲ ಅನ್ನುವಂಥ ವಿಚಾರವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಇವರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಅಂತ ಅಂದರೆ ಕಷ್ಟ. ಏನ್ ಹೇಳ್ತಾರೆ? ಖಂಡಿತವಾಗಿಯೂ ರಾಧಾ, ಬಳ್ಳಾರಿಯ ಬ್ಯಾನರ್ ಗಲಾಟೆಯ ವಿಚಾರ ಮತ್ತು ಬಹಿರಂಗವಾಗಿ ಫೈರಿಂಗ್ ಆದಂಥ ವಿಚಾರವನ್ನೇ ಇಟ್ಕೊಂಡು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಸಂಕ್ರಾಂತಿಯ ನಂತರ ಬೃಹತ್ ಆದಂಥ ಒಂದು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ರು. ಆ ನಿಟ್ಟಿನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಜೊತೆಗೂ ಸಹ ಕಳೆದ 2-3 ದಿನಗಳ ಹಿಂದೆ ಸಭೆಯಲ್ಲೂ ಸಹ ಚರ್ಚೆಯನ್ನ ಮಾಡಿ ಬೃಹತ್ ಆದಂಥ ಹೋರಾಟವನ್ನು ಮಾಡೋಣ, ಈ ಹಿಂದೆ ಇದೇ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಸಹ ಪಾದಯಾತ್ರೆ ಬಂದು ನಮ್ಮ ಸರ್ಕಾರವನ್ನ ಅವರು ತೆಗೆದಿದ್ರು, ಹೀಗಾಗಿ ನಾವಿದೀಗ ಅವರ ಸರ್ಕಾರದ ವಿರುದ್ಧವಾಗಿ, ಅವರ ಸರ್ಕಾರದ ವೈಫಲ್ಯ
ಆಗಿರ್ಬೋದು ಮತ್ತು ಕಾನೂನು ಸುವ್ಯವಸ್ಥೆಗಳ ಹದಗೆಟ್ಟಿರುವ ವಿಚಾರವನ್ನ ಇಟ್ಕೊಂಡು ನಾವು ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಸಹ ಪಾದಯಾತ್ರೆ ಮಾಡೋಣ, ಹೈಕಮಾಂಡ್ ನಾಯಕರುಗಳ ಬಳಿ ಒಂದು ಒಪ್ಪಿಗೆಯನ್ನ ಪಡೆದುಕೊಳ್ಳಿ ಅಂತ ಹೇಳಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ವಿಜೇಂದ್ರ ಅವರ ಮೂಲಕ ಹೈಕಮಾಂಡ್ ನಾಯಕರುಗಳ ಮನವೊಲಿಸುವಂತ ಪ್ರಯತ್ನಗಳನ್ನು ಸಹ ಮಾಡಿದ್ರು. ಆದ್ರೆ ಹೈಕಮಾಂಡ್ ನಾಯಕರುಗಳು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ಯಾವುದೇ ರೀತಿಯಾದಂತ ಇದುವರೆಗೂ ಸಹ ಒಂದು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಬಿಜೆಪಿಯ ಏನು ನಾಯಕರುಗಳ ಮಧ್ಯೆ ಒಳಬೇಗುದಿಗಳು ಒಂದ್ ಕಡೆ ಕಂಡು ಬರ್ತಾ ಇರುವಂತದ್ದು, ಇನ್ನೊಂದ್ ಕಡೆ ಬಿಜೆಪಿ ನಾಯಕರುಗಳ ಬಳಿ ಒಗ್ಗಟ್ಟು ಕಂಡು ಬರ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ ಬೃಹತ್ ಆದಂತಹ ಪಾದಯಾತ್ರೆ ಬೇಡ, ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತವಾಗಿ ಬೃಹತ್ ಆದಂತಹ ಹೋರಾಟವನ್ನ ಮಾಡಿ ಅಂತ ಹೇಳಿ ಒಂದು ಸಲಹೆ ಹೈಕಮಾಂಡ್ ನಾಯಕರುಗಳ ಬಳಿಯಿಂದ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಬಿಜೆಪಿಯ ನಾಯಕರುಗಳು ಇದೀಗ ಕೇವಲ ಬಳ್ಳಾರಿಯಲ್ಲಿ ಮಾತ್ರ ಬೃಹತ್ ಆದಂತಹ ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಬೆನ್ನಿಗೆ BY ವಿಜೇಂದ್ರ ಅವರು ಬೆನ್ನಿಗೆ ನಿಂತರೂ ಸಹ ಈ ಹೋರಾಟ ಅಷ್ಟೊಂದು ಯಶಸ್ವಿ ಆಗದೆ ಇರೋದು ಒಂದ್ ಕಡೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರಿಗೆ ಒಳಗೆ ಅಸಮಾಧಾನ ಇದ್ರೂ ಸಹ ಬಿಜೆಪಿ ಹೈಕಮಾಂಡ್ ನಾಯಕರುಗಳು ಯಾಕೆ ಪಾದಯಾತ್ರೆಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಗೆ ಕಾರಣವಾಗ್ತಾ ಇರುವಂತದ್ದು. ರಾಧಾ. ಎಸ್ ವೀರೇಶ್, ಹಾಗೆ ನೋಡಿದ್ರೆ ಈಗ 2028ಕ್ಕೆ ಚುನಾವಣೆಗೆ ಹೋಗ್ತಾ ಇರುವಂತಹ ಬಿಜೆಪಿಗೆ ಈಗ ಏನು ರಾಜ್ಯ ಸರ್ಕಾರ ಇದೆ, ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಾಗಿರ್ಬೋದು, ಆಡಳಿತದಲ್ಲಿ ವೈಫಲ್ಯ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಆರೋಪ ಆಗಿರ್ಬೋದು, ಇವುಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಆದರೆ ಬಳಸ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಕುತ್ಕೊಂಡ್ರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ, ಒಬ್ಬ ಪ್ರತಿಪಕ್ಷ ನಾಯಕರಾಗಿ ಒಂದು ಸ್ವಂತ ತೀರ್ಮಾನವನ್ನು ಕೂಡ ರಾಜ್ಯದ ವಿಚಾರದಲ್ಲಿ ತೆಗೆದುಕೊಳ್ಳುವಷ್ಟು ಸ್ವಾತಂತ್ರ್ಯ ಅಧಿಕಾರ ಅವ್ರಿಗಿಲ್ವಾ? ಇಂತಹ ವಿಚಾರಗಳಿಗೂ ಕೂಡ ಹೈಕಮಾಂಡ್ನ ಸಿಗ್ನಲ್ ಬೇಕು ಅಂತ ಅಂದರೆ ಐ ಡೋಂಟ್ ನೋ, ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೇನು ಮಾಡ್ತಾರಂತೆ? ಖಂಡಿತವಾಗಿ, ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ವಿಚಾರದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳ್ಬೋದು. ತಾವು ಆಗ್ಲೇ ಹೇಳ್ತಾ ಇರು ಹಾಗ್ಲೇನೆ ಜನಾರ್ದನ್ ರೆಡ್ಡಿಯ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳು ಅಳೆದು ತೂಗಿ ವಿಚಾರವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲೇ ಜನಾರ್ದನ್ ರೆಡ್ಡಿ ಈಗ ಮಾಡ್ತಿರ್ತಕ್ಕಂಥ ಆರೋಪಗಳನ್ನ ಇಟ್ಕೊಂಡು ನಾವು ಪಾದಯಾತ್ರೆಯನ್ನ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋ ಒಂದು ಮಾತಿಗೆ ಇದೀಗ ಬಿಜೆಪಿ ನಾಯಕರುಗಳು ಬಂದಿರುವಂತದ್ದು. ಮತ್ತು ಈ ವಿಚಾರ ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತವಾಗಿರುವಂತದ್ದು, ಅಲ್ಲಿನೇ ನೀವು ಬೃಹತ್ ಆದಂತಹ ಒಂದು ಹೋರಾಟವನ್ನ ಮಾಡಿ ಅನ್ನೋ ಒಂದು ಸಲಹೆ ರಾಷ್ಟ್ರೀಯ ನಾಯಕರುಗಳಿಂದ ಬಂದಿರುವ ಹಿನ್ನೆಲೆಯಲ್ಲೇ ಇದೀಗ ಬಳ್ಳಾರಿಗೆ ಮಾತ್ರ ಈ ಪಾದಯಾತ್ರೆ ಸೀಮಿತವಾಗ್ತಾ ಇರುವಂತದ್ದು, ಹೋರಾಟ ಸೀಮಿತವಾಗ್ತಾ ಇರುವಂತದ್ದು. ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನಾ ಹೋರಾಟವನ್ನ ಮಾಡಲಿಕ್ಕೆ ಇದೀಗ ಬಿಜೆಪಿ ನಾಯಕರುಗಳು ಒಂದಾಗಿರುವಂತದ್ದು. ಇದರ ಜೊತೆಗೆ ಹೈಕಮಾಂಡ್ ನಾಯಕರುಗಳ ಬಳಿ ಈಗಲೂ ಸಹ ಅವರು ಒಂದು ಪಾದಯಾತ್ರೆಗೆ ಮನವಿನ ಮಾಡಿಕೊಂಡಿದ್ರು ಸಹ ಹೈಕಮಾಂಡ್ ನಾಯಕರುಗಳಿಂದ ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಸಿಗದೇ ಇರೋದನ್ನೇ ನೋಡಿದ್ರೆ ಕೇವಲ ಹೋರಾಟಕ್ಕೆ ಮಾತ್ರ ಈ ಪ್ರತಿಭಟನೆ ಸೀಮಿತ ಆಗುತ್ತೆ ಅಂತ ಹೇಳ್ಬೋದು. ರಾಧಾ. ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಡೆಫಿನೆಟ್ಲಿ ಜನಾರ್ದನ್ ರೆಡ್ಡಿ ಅವರು ಏನು ಆಫ್ಟರ್ ಸಿದ್ದರಾಮಯ್ಯನವರ ಪಾದಯಾತ್ರೆಯ ನಂತರ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳಾಯಿತು. ಜನಾರ್ದನ್ ರೆಡ್ಡಿ ಅವರ ಮೇಲೆ ಗಣಿ ಹಗರಣಕ್ಕೆ ಸಂಬಂಧಪಟ್ಟಂಥ ಹಲವಾರು ಕೇಸ್ಗಳೇನು ಬಿದ್ವು, ಅದಾದ ಮೇಲೆ ಅವರ ಪವರ್ ಯಾವ ರೀತಿ ಕಡಿಮೆ ಆಗ್ತಾ ಬಂತು. ಈಗ ಮತ್ತೆ ಅವ್ರನ್ನ ಪವರ್ಫುಲ್ ಮಾಡೋದಕ್ಕೆ ಈ ಪಾದಯಾತ್ರೆ ಖಂಡಿತ ಕಾರಣ ಆಗುತ್ತೆ. ಸೊ ಇಂತಿಷ್ಟು ಪವರ್ನ ಪಡೆದಂತಹ ಜನಾರ್ದನ್ ರೆಡ್ಡಿ ಅವರು ಕೊನೆಗೆ ಯಾವ ರೀತಿ ರಾಜ್ಯ ಬಿಜೆಪಿಯನ್ನು ಆಟ ಆಡಿಸ್ತಾರೆ ಅನ್ನುವಂತಹ ಒಂದು ಸಣ್ಣ ಅನುಮಾನ ರಾಜ್ಯ ಬಿಜೆಪಿಯಲ್ಲಿ ಇದ್ದ ಹಾಗೆ ಇದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಜನಾರ್ದನ್ ರೆಡ್ಡಿ ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು, ಮಾಡ್ಕೊಳ್ಬಾರ್ದು, ಮತ್ತು ಅವ್ರ ಮೇಲೆ ಇರುವಂತಹ ಕೇಸ್ಗಳಿಂದಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಮತ್ತೆ ಮುಜುಗರ ಆಗುವಂತಹ ಸಾಧ್ಯತೆ ಇದೆಯಾ? ಎಲ್ಲಾ ವಿಚಾರಗಳ ಬಗ್ಗೆ ಬಿಜೆಪಿ ಯೋಚನೆ ಮಾಡ್ತಾ ಇದೆ ಅಂತ ಅನ್ನಿಸುತ್ತದೆ. ಈ ಬಾರಿ ಯಾವುದೇ ರೀತಿಯಾದಂತಹ ಮುಜುಗರಕ್ಕೊಳಗಾಗದೆ, ಯಾವ ಸಣ್ಣ ಲೋಪವೂ ಆಗದೆ ಜನರ ಮುಂದೆ ಹೋಗೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿರೋದ್ರಿಂದ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಅನ್ನ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಮಾಡ್ಕೊಳ್ಬೇಕು ಮತ್ತು ಎಷ್ಟರ ಮಟ್ಟಿಗೆ ಅವರನ್ನ ಪಕ್ಷದ ಒಳಗಡೆ ಬಿಟ್ಕೊಳ್ಬಾರ್ದು ಅನ್ನೋದರ ಬಗ್ಗೆ ಸ್ವತಃ ಬಿಜೆಪಿಗೆ ಗೊಂದಲ ಇದ್ದಂಗಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಪಾದಯಾತ್ರೆ ಅಂತ ಇದ್ರೆ, ಶ್ರೀರಾಮುಲು ಅವರು ಪ್ರತಿಭಟನೆ ಹೋರಾಟ ಅಂತ ಇದ್ದಾರೆ. ಈ ಇಬ್ಬರಲ್ಲಿ ಯಾರು ಗೆಲ್ತಾರೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇಲ್ಲಿಯವರೆಗೆ ಹೈಕಮಾಂಡ್ ಏನು ಮೌನವಾಗಿದೆ, ಇದನ್ನ ನೋಡಿದ್ರೆ ಪಾದಯಾತ್ರೆ ನಡೆಯೋದು ಡೌಟ್ ಅಂತಾನೆ ಹೇಳಬಹುದು.